ಮಣಿ ಭಾರಿ ಹಾಕ್ಸಿರಿ, ಆದ್ರೆ ಚಿಲ್ಕಾನ ಗಟ್ಟಿಲ್ಲ. ಮೊದಲು ನೀ ಇಲ್ಲಿ ಯಾಕೆ ಬಂದು ಅದನ್ನು ಹೇಳು. ಅದೇನೇನೋ ಸುಳ್ಳು ಕೇಸ್ ಹಾಕ್ತೇನೆ ಅಂದಿದ್ರಲ್ಲ, ಅದಕ್ಕೆ ಬಂದನಿ. ಪ್ಲೀಸ್ ಹೊರಟು ಹೋಗಿಲ್ಲಿಂದ. ನೀವು ಹೋಗಂತ ಅಂದ್ಬಿಡ್ಲಿ ಹೋಗ್ಬಿಡ್ಬೇಕಣ್ಣ. ನಿನಗೂ ಮಾಮೂಲಿ ಬೇಕೇನ? ಬೇಡ. ಟಿವ್ಯಾಗ ಪೇಪರ್ನಾಗ ಹಾಕಿಸ್ತೀಯನ? ಅವ್ರಿಗೂ ಮಾಮೂಲಿ ಮುಟ್ಟೈತಿ. ಭಾಳ ಅಂದ್ರೆ ನಂಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ. ಮೇಡಮ, ಅಷ್ಟ್ಯಾಕೆ ದೂರ ವಿಚಾರ ಮಾಡಾಕತ್ತೀರಿ? ಬರ್ರಿ ಕೂತ್ಕೋರಿ, ಕೂಲಾಗಿ ಮಾತಾಡೋಣ. ನಿಮ್ದ ಮಣಿ, ಬರ್ರಿ. ನಿಮ್ಮನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಆಗಕ್ಕೆ ನಾ ಬಿಡಂಗಿಲ್ಲ. ನಿನಗೆ ಯಾರು ಟ್ರಾನ್ಸ್ಫರ್ ಮಾಡಿಸಂದಾರ? ತಹಶೀಲ್ದಾರಿಗೆ ಹೇಳಿನಿ, ಅವನ ಟ್ರಾನ್ಸ್ಫರ್ ಮಾಡಿಸ್ತಾನೆ. ನಿಮ್ಮ ತಹಸೀಲ್ದಾರ ಅದಂಗೆ ನಿಮ್ಮನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ, ನಾನು ನೋಡ್ತೀನಿ. ಒಟ್ಟು ನಿಮ್ಮನ್ನು ಬೇರೆ ಕಡೆ ಹೋಗಕ್ಕಂತೂ ನಾವು ಬಿಡಂಗಿಲ್ಲ. ನೀವು ಹೋದ್ರಿ ಅಂದ್ರೆ ಆ ಜಾಗಕ್ಕೆ ಮತ್ತೆ ಬೇರೆದಾರು ಬರ್ತಾರೆ. ಅವ್ರು ಹೆಂಗಿರ್ತಾರೋ ಯಾರಿಗೆ ಗೊತ್ತು? ಈಗ ಬರೋ ಅಧಿಕಾರಿಗಳ ನಡುವೆ 95% ಜನ ಭ್ರಷ್ಟರ ಇರ್ತಾರೆ. ಅವ್ರ ಕೂಟ ಗುದ್ದಾಡೋಕ್ಕಿಂತ ಸಿಕ್ಕಿರೋ ಕಳ್ಳರಿಗೆ ತಿದ್ದಿ ಬುದ್ಧಿ ಹೇಳ್ತೇವೆ. ನನ್ನಂಥ ಸಣ್ಣ ಅಧಿಕಾರಿ ಮೇಲೆ ಈ ರೀತಿ ದರ್ಪ ತೋರ್ಸಕತ್ತಿಯಲ್ಲ, ಅದ ದೊಡ್ಡ ದೊಡ್ಡ ಅಧಿಕಾರಿಗಳ ಮೇಲೆ, ದೊಡ್ಡ ದೊಡ್ಡ ರಾಜಕಾರಣಿಗಳ ಮೇಲೆ ಈ ನೀನು ಪೌರುಷ ತೋರ್ಸಕ್ಕಾಕೈತೇನ? ನೀ ತಿಳ್ಕೊಂಡಷ್ಟು ಸಾಚ ಯಾರೂ ಇಲ್ಲ. ಕೆಳಗಿನಿಂದ ಮ್ಯಾಲವರೆಗೂ ಎಲ್ಲರೂ ಕಳ್ರ. ಯಥಾ ರಾಜ್ಯ ತಥಾ ಅಧಿಕಾರಿಗಳು. ಯಥಾ ಪ್ರಜಾ ತಥಾ ಅಧಿಕಾರಿಗಳು ತಥಾ ರಾಜಕಾರಣಿಗಳು. ಇದ ಸರಿಯಾದ ಲಾಜಿಕ್. ಜನ ಸರಿ ಇದ್ದಿದ್ರೆ ಈ ವ್ಯವಸ್ಥೆ ಹಿಂಗಿರ್ತಿರ್ಲಿಲ್ಲ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆ ಅಧಿಕಾರಿ ಸರಿ ಇಲ್ಲ, ಈ ಅಧಿಕಾರಿ ಸರಿ ಇಲ್ಲ ಅಂತ ಹೇಳೋ ನಾನಾ ಸರಿ ಇಲ್ಲ ಅನ್ನೋದ ಮರೆತುಬಿಟ್ರ. ದೇಶದಾಗ ಪ್ರಜೆಗಳು ಭಾಳ ಅದಾರ, ಆದ್ರೆ ಪ್ರಜ್ಞಾವಂತ ಪ್ರಜೆಗಳು ಭಾಳ ಕಡಿಮೆ ಅದಾರ. ಭಾರಿ ಮಾತಾಡಕತ್ತಿಯಲ್ಲ, ನಿನ್ನ ಎಜುಕೇಷನ್ ಏನಾಗೈತಿ? ಬಿಕಾಮ್. ಬೇರೆ ನೌಕರಿ ಸಿಕ್ಕಿಲ್ಲ ಅಂತ ಹೇಳಿ ಈ ಒಣ ಹೊಸಾಬ್ರಿ ಮಾಡಕತ್ತೀಯನ? ನೌಕರಿ ಸಂಬಂಧ ಕಲೀಲಿಲ್ಲ ನಾನು. ಆ ಜೀವನ ಅನುಭವಿಸ್ಬೇಕಿತ್ತು, ಅನುಭವಿಸಿದೆ. ನಮ್ಮ ಮನ್ಯಾಗ ನನ್ನ ಮೇಲೆ ಭಾಳ ಗೌರವ ಐತಿ. ನಮ್ಮಪ್ಪ ನಮ್ಮವ್ವ ನನ್ನ ಮೇಲೆ ಜೀವನ ಇಟ್ಟಾರ. ಈ ವಿಷಯ ಏನಾದರೂ ಅವ್ರಿಗೆ ಗೊತ್ತಾಯ್ತಂದ್ರೆ ಮನಸ್ಸಿಗೆ ಭಾಳ ನೋವು ಮಾಡ್ಕೊತಾರೆ. ನಿಮ್ಮಪ್ಪ ನಿಮ್ಮವ್ವ ಯಾವತ್ತರ ಒಮ್ಮೆರ ಪ್ರಾಮಾಣಿಕವಾಗಿ ಕೆಲಸ ಮಾಡು ಮಗಳೇ ಅಂತ ಹೇಳ್ಯಾರ. ಹೀಗಾಗಿ ಇವತ್ತೆಲ್ಲ ಕಡೆ ಭ್ರಷ್ಟರು ತುಂಬ್ಯಾರ. ಲಂಚ ಸಿಗೋ ನೌಕರಿಗೆ ಸೇರಿಸೋ ತಂದೆ ತಾಯಿಗಳ ನಡುವೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರಿ ಅನ್ನೋ ತಂದೆ ತಾಯಿಗಳು ಸಿಗೋದು ಭಾಳ ಕಡಿಮೆ. ನಾನು ನಿಂಗೊಂದು ಮಾತು ಹೇಳ. ನಿನ್ನ ಬಗ್ಗೆ ನಾ ಬೇರೆನೇ ತಿಳ್ಕೊಂಡಿದ್ದೆ, ಆದ್ರೆ ನೀನು ಡಿಫ್ರೆಂಟೇ ಅದಿ. ಸರಿ ಬಿಡ, ನಾನು ನಿನಗೆ ಹೊರಟಾಗಿ ಮಾತಾಡಿದ್ದಕ್ಕೆ ಸಾರಿ. ನಾನು ಇನ್ನು ಮುಂದೆ ನಿಮ್ಮ ಊರಾಗ ಕೆಲಸ ಮಾಡ್ತೀನಿ, ಅದು ಪ್ರಾಮಾಣಿಕವಾಗೇ ಕೆಲಸ ಮಾಡ್ತೀನಿ. ಆತ ಹಂಗೆ ಮಾಡು. ಒಂಟಕ್ಷರಲ್ಲೇ ಮಾತಾಡ್ತಿ? ಮತ್ತು ನೀವು ಮಾತಾಡೋದು? ಒಬ್ಬ ಹೆಣ್ಮಗಳಾಗಿ ಎಷ್ಟು ಹೊರಟಾಗಿ ಮಾತಾಡ್ತೀರಿ ಗೊತ್ತನ ನಿಮಗೆ? ಕರೆ ಹೇಳ, ಇಲ್ಲಿವರೆಗೂ ಯಾರೂ ಈ ಥರ ನನಗೆ ಹೇಳೇ ಇರಲಿಲ್ಲ. ಹಿಂಗೆ ಹೇಳಿದ್ರಲ್ಲ ನನ್ನ ತಪ್ಪು ನನಗೆ ಗೊತ್ತಾಗೋದು. ಆದರೆ ಈ ವಿಷಯದಾಗ ನೀ ನನಗೆ ಇಷ್ಟ ಆದ. ತಹಶೀಲ್ದಾರ ಅದ ನನ್ನ ಕೆಲಸ ಆಗೋ ಸಂಬಂಧ ನನ್ನ ಕಂಟ್ರೋಲ್ನಾಗ ಇಟ್ಕೊಂಡಿನಿ. ಅದೇನೇ ಇರಲಿ, ಇದ್ದಷ್ಟು ದಿನ 4 ಮಂದಿಗೆ ಚಲೋ ಕೆಲಸ ಮಾಡಿರಿ. ಆತ, ನಿಮ್ಮ 3 ಮಂದಿಗೆ ಹೇಳು ಇನ್ನೊಮ್ಮೆ ಈ ಥರ ಘಟನೆ ಆಗಂಗಿಲ್ಲ ಅಂತ ಹೇಳಿ. ಮಾಡಿದ ತಪ್ಪು ಒಪ್ಕೊಂಡು ಇನ್ನು ಮುಂದೆ ಮಾಡಲ್ಲ ಅಂತ ಕ್ಷಮೆ ಕೇಳಿದ್ರೆ ನಮ್ಮ ಮಂದಿ ಪ್ರೀತಿಯಿಂದ ಕ್ಷಮಿಸ್ತಾರೆ. ಓಕೆ ಮೇಡಮ್, ಬಾಯ್. ಬಾಯ್, ನಾಳೆ ಸಿಗೋಣ. ಸಿಗೋದೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ನಿಮ್ಮ ಕೆಲಸ ನೀಟಾಗಿ ಮಾಡಿರಿ ಸಾಕಷ್ಟು. ಮತ್ತೇನು ದೊಡ್ಡ ಮನೆ ಹೆಂಗೆ ನಡೆದ್ರಿ ನಿಮ್ಮ ಪಂಚಾಯತಿ? ಏನು ಬಿಡ್ರಿ ಗೌಡ್ರ,
ಪ್ರಾಮಾಣಿಕ ತಂದದ ಕೆಲಸ ಮಾಡೋರಿಗೆ ಕಾಲನೇ ಇಲ್ಲಿಗ. ನಿಮ್ಮೂರು ಮೈಲಾರಿ ಗೋಕುಲ ಅಧ್ಯಕ್ಷ ಆದ್ಮೇಲಂತೂ ಪಂಚಾಯತಿ ಹಳ್ಳನ ಹಿಡ್ಸ್ಯಾನ. ಆ ಪಿ ಡಿ ಒ ಇವ ಸೇರಿ ಉಳಿದ ಮೆಂಬರ್ಗೆ ಏನು ಗೊತ್ತಾಗದಂಗೆ ತಾವ ಮೇಯಾಕತ್ತಾರ. ಅಂತೂ ನಿಮಗೂ ಏನು ಮೇಯಕ್ಕೆ ಸಿಗೋಲ್ಲ ಅನ್ನಂಗೆ ಆಯ್ತು. ನನಗೆ ತಿನ್ನೋದು ಬ್ಯಾಡ್ರಿ ಗೌಡ್ರ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದವ್ರಿಗೂ ಕಾಡ್ಸಾಕತ್ತಾರ. MIS ಮಾಡಕ್ಕೆ ಇಂಜಿನಿಯರು ರೊಕ್ಕ ಕೇಳಕತ್ತಾನ. ಪಿ ಡಿ ಒ ಇಡಿ ಹೆಸರು ಹೇಳಿ ಪರ್ಸೆಂಟೇಜ್ ಕೇಳಕತ್ತಾನ. ಈಗ ಎಲ್ಲ ಪಂಚಾಯತ್ನು ಹಿಂಗೆ ನಡೆದವ್ರಿ. ಕೆಲಸ ಮಾಡಲಾರ್ದ ರೊಕ್ಕ ಹೊಡಿಬೇಕು ಅನ್ನೋ ಮೆಂಬರ್ಗೆ ಏನಾರ ಮಾಡ್ಕೊಂಡು ಹೋಗ್ಲಿ ಇವ್ರೆ. ಗೌಡ್ರ 1.5 ತಿಂಗಳಾತು NRG ಪೇಮೆಂಟ್ ಆಗಿಲ್ಲ. ಕಾಮಗಾರಿ ಮಾಡಿದವರು ನಮ್ಮ ಮರಿ ಬಾಗಿಲಿಗೆ ಬಂದು ಕೊಡ್ರಾಕತ್ತಾರ. ನಮ್ಮ ಅಧ್ಯಕ್ಷ ನಿಮ್ಮನ್ನ ಕಂಡ್ರೆ ಮೊದಲ ಆಗಂಗಿಲ್ಲ, ಹಿಂಗಾಗಿ ಇಂಥ ನಾಟಕ ಮಾಡಾಕತ್ತಾನ್ರಿ ಅವ. ಗೌಡ್ರ ಏನು ಮಾಡ್ಬೇಕು ಅನ್ನೋದು ತಿಳಿವಲ್ತ. ಅದಕ್ಕೆ ನೀವು ಈ ಊರು ಗೌಡ್ರ ಅದಿರಿ, ತಿಳಿಸಿ ಹೇಳ್ರಿ ಅವಾಗ ಅಧ್ಯಕ್ಷಗ. ಇಲ್ಲ ಅಂದ್ರೆ ನಾವು ಬೇರೆ ದಾರಿನ ನೋಡ್ಕೋಬೇಕಾಕತ್ತೆ. ಆಮೇಲೆ ನೀವು ದೊಡ್ಡ ಮನೆಯವರ ನನಗೊಂದು ಮಾತು ಹೇಳಿಲ್ಲ ಅಂತೇಳಿ ನೀವು ಅನ್ಬಾರ್ದ ತಿಳಿಮಟ್ಟ ಬಂದಾನೆ. ತಿಳಿಸಿ ಹೇಳ್ರಿ ಅವಾಗ. ಏ ದೊಡ್ಡ ಮನೆಯವ್ರ, ಏನು ದುಡ್ಕಕ್ಕೆ ಹೋಗ್ಬೇಡ್ರಿ, ನಾ ಎಲ್ಲ ಅವನಿಗೆ ತಿಳಿಸಿ ಹೇಳ್ತೀನಿ. ಅವಗೂ ನಾನಂದ್ರೆ ಅಷ್ಟಕ್ಕಷ್ಟ ಮುಂದೆ ದೊಡ್ಡದಾಗಿ ಮರ್ಯಾದೆ ಕೊಡ್ತಾನ, ಹಿಂದೆ ಬೇಕು ಅಂತ ಅಡ್ಡಾಡ್ತಾನ. ನಾನೆಲ್ಲ ಹೇಳ್ತೀನಿ ತೋರಿ ಅವನಿಗೆ. ಆಯ್ತು ತೋರಿ, ನಾ ಬರ್ತಾನೆ ಹಂಗಾರ. ನಮಸ್ಕಾರ. ಹೋಗ್ಬರ್ರಿ. ಕಿಡ್ಡ ನಮ್ಮ ಅಪ್ಪನ ಆಸ್ತಿ ತೊಳಕ ಎಷ್ಟು ಗುದ್ದಾಡಕತ್ತನ್ಲಿ ನಾನು. ಇನ್ನೇನು ಮರ್ನುತ್ತಾರ ಸಿಕ್ತು, ಆಸ್ತಿ ನನಗೆ ಬಂತು ಅನ್ನೋ ಅಷ್ಟ್ರಾಗ ಆ ಜಗದೀಶ್ ಅದಾನಲ್ಲಿ ಎಲ್ಲ ಹಳ್ಳಾಡಿಸ್ಬಿಟ್ನಲ್ಲಿ. ಹೌದು ಆ ಜಗದೀಶಿಂದ ಭಾಳ ಆಗೈತಿ. ಅವ ಸುಮ್ಮನಿದ್ದಿದ್ರ ಆಸ್ತಿ ನನ್ನ ಹೆಸರು ಬರ್ತಿತ್ತು. ಪಕ್ಕಿರ ನನ್ನ ಮಗಳ ಮದುವೆ ಮಾಡ್ಕೊಂಡ ಅಮೇರಿಕಕ್ಕೆ ಹೋಗಿದ್ನಿಲಿ. ಅಮೇರಿಕಕ್ಕೆ ಜಗದ್ಯಾ ಭಾಳ ಕಾಡಕತ್ತೀನಿ. ನಿನಗೊಂದು ಗತಿ ಕಾಣಿಸ್ತೇನೆ ಮಗನ. ಏ ಅವನು ಒಂದು ಗತಿ ಕಾಣಿಸೋ ಬದ್ಲಿ ನಿಮ್ಮ ಅಪ್ಪಗೆ ಒಂದು ಗತಿ ಕಾಣಿಸ್ಬಿಟ್ರ ಹಾಂ ಆಸ್ತಿನ ನಿಂದ ಆಕತಿ. ಅಂದ್ರ ನಮ್ಮ ಅಪ್ಪನ ಮುಗಿಸ್ಬಿಡ್ಬೇಕಲ್ಲ. ಹಾ ಆತ್ಲೆ ಇವತ್ತ ನಮ್ಮ ಅಪ್ಪನ ಮಿಸಿಗೆ ಬೆಂಕಿ ಹಚ್ಚಿ ಅವನು ಸಾಯಿಸೇ ಬಿಡ್ತೇನೆ. ಏ ನೀನ ಸಾಯ್ಸನಂದು ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾತನ ಸಾಯಿ ಮಠ ನೀ ಜೆಲ್ಲಾಗಿರ್ಬೇಕಾಕತ್ತಿ. ಯಾರಿಗೂ ಗೊತ್ತಾಗ್ಲಂಗೆ ಪ್ಲ್ಯಾನ್ ಮಾಡಿ ಸಾಯಿಸ್ಬೇಕು. ಲೇ ನಾ ಹೇಳ್ದಂಗೆ ಕೇಳ. ನಿಮ್ಮ ಅಪ್ಪಗೆ ಕಾಲಿಗೆ ಬಿದ್ದ ಸಾರಿ ಕೇಳಿ ಇನ್ನು ಮ್ಯಾಲೆ ನೀ ಹೇಳ್ದಂಗೆ ಕೇಳ್ತಾನಪ್ಪ ಅಂಥೇಳಿ ನಂಬಿಕೆ ಉಳಿಸ್ಕೊಂಡು ನಾಟಕ ಮಾಡು. ನಾಟಕ ಮುಂದೆ ಇಷ್ಟು ಮಾಡ, ಮುಂದಿನ ನಾ ಏನು ಅನ್ನೋದು ಹೇಳ್ತೀನಿ. ಗಿಡ್ಡ ಗುಡ್ ಐಡಿಯಾಲೆ, ಥ್ಯಾಂಕ್ಸ್. ವೆಲ್ಕಮ್. ಅಲ್ಲೋಡೆ ಲವಲ್ ಬಾಯ್ ಹೊಂಟಾನ. ಕರೀಮ್ ಟೈಮ್ ಪಾಸ್ ಮಾಡೋಣ. ಏ ಗಣೇಶ ಬಾಯ್ಲೆ. ಏನು ಲೇತಿಲ್ವೇನು? ಎಲ್ಲಿಗೆ ಬಂತು ನಿಂದು ಮಾಲಾಶ್ರೀ ಲವ್ ಸ್ಟೋರಿ? ಲವ್ ಮಾಡೋಣಂದ್ರೆ ಕಣ್ಣೆ ನೋಡಕ ಬಾ ಅಂತಾಳ. ಒಮ್ಮೆಕಿಲ್ಲ ಅದು ಹೆಂಗೆ ಆಕೈತಿ? ಬಿಡಬೇಡಕ್ಕಿನ ಮುಂದಾಗುನಂತೇಳಿ ಪಟಾಯ್ಸ. ಇಡೀ ಊರ್ ಮುಂದೆ ನಿಂದ ಮರ್ಯಾದೆ ತೆಗದಾಳ. ಈಗ ಅಕ್ಕಿ ಹತ್ರನ ಹೊಂಟಾನಿ. ಆಯ್ತು ಒಳ್ಳೇದಲ್ಲಿ ಹೋಯ್ ಬಾ. ಈಗೇನು ಹೋದ್ನಲ್ಲಿ ಇವ್ ಗಣ್ಯ ಹಗ್ರ ಇಲ್ಲಲ್ಲಿ ಮೆತ್ತನ ಮಳ್ಳ್ಯ ಇದ್ದಂಗೆ ಅದಾನ. ಸಡ್ಲ ಬಿಟ್ರ ತುರುಬಿಸ ಬಿಡ್ತಾನ. ಅವೇನೋ ತಿಪ್ಪರ್ಲಾಗ ಹಾಕಿದ್ರು ಆಕಿ ಅವಂಗ ಬೀಳಂಗಿಲ್ಲ. ನೀ ಏನಾರ ಟ್ರೈ ಮಾಡಿದ್ರೆ ಬಿದ್ರೂ ಬೀಳ್ಬಹುದು. ಟ್ರೈ ಮಾಡಿದ್ರ ಬಿದ್ರು ಪ್ರಣಯದ ಸಂತೋಷ ಎದೆಯಲ್ಲಿ ತುಂಬಿ ನೂರಾರ ಬಯಕೆ ಮನದಲ್ಲಿ ತುಂಬಿ ಹುಡುಗು ಹೆಜ್ಜೆಗಳ ತಾಳ ಮೇಳಗಳ ಗುರುಸುತ್ತ ಬಾರೆ ಮಂದಾಕಿನಿ. ನಡಿ ಟ್ರೈ ಮಾಡೇ ಬಿಡುನ. ನಡಿ ಹೋಗೋಣ. ಟ್ರೈ ಐ ಕ್ಯಾನ್ ಗೆಟ್ ಲಾಸ್ಟ್.